SIR ವಿಚಾರದಲ್ಲಿ ತಮಗೆಲ್ಲ ಗೊತ್ತಿರೋದೇ ವಿಚಾರ. ಈಗ ವೆಸ್ಟ್ ಬೆಂಗಾಲ್ ಅಲ್ಲಿ ನೋಡಿ ನೀವು 65,000 ವೋಟ್ ಡಿಲೀಟ್ ಆಗಿದೆ. ತಮಿಳ್ನಾಡಿನಲ್ಲಿ ನೋಡಿ 65,000 ಡಿಲೀಟ್ ಆಗಿದೆ. ಆ ಕಾರಣಕ್ಕೆ ಎಲ್ಲ ಸ್ಟೇಟಲ್ಲೂ BJP ಅವ್ರು ಬಿಟ್ಟು ಎಲ್ಲ ಪಕ್ಷದವರು, ಕಾಂಗ್ರೆಸ್ ಪಕ್ಷದವರು, ಆಲ್ ರೀಜನಲ್ ಪಾರ್ಟಿ ಅವರು SIR ಬೇಡಾನೆ ಅಂತ ಹೇಳ್ತಾರೆ. ಇವಾಗ ಸಮಾವೇಶದಲ್ಲಿ ಅದೇ ತೀರ್ಮಾನ ಮಾಡಿದ್ದಾರೆ ಸರ್. ಜೊತೆಗೆ ರಾಜ್ಯ ಸರ್ಕಾರ ಅದನ್ನು ಅಂಗೀಕಾರ ಮಾಡೋದು ಇಲ್ಲ. SIR ನಾವು ಮಾಡೋ ಕೇಂದ್ರ ಸರ್ಕಾರ ಮಾಡಬೇಕಾಗಿರೋದು. ಇಲ್ಲ, ಹೌದು. ನಾವು ಈಗ ಅದು ತೀರ್ಮಾನ ಯಾರು ತಗೊಂಡ್ರೆ ಕೇಂದ್ರ ಸರ್ಕಾರ ತಗೊಂಡಿರೋದು. ಈಗ ವೆಸ್ಟ್ ಬೆಂಗಾಲ್ ಅಲ್ಲಿ ಎಷ್ಟು ಹೋರಾಟ ಮಾಡಿದ್ರು ಮಮತಾ ಬ್ಯಾನರ್ಜಿ ಅವರು. ಅವರೇ ಸ್ವತಃ ಕೋರ್ಟಲ್ಲಿ, ಸುಪ್ರೀಂ ಕೋರ್ಟ್ ಅಲ್ಲಿ ನಿಂತ್ಕೊಂಡು ಅವರೇ ವಾದ ಮಾಡ್ಕೊಂಡ್ರು. ಪ್ರಿಯಾಂಕಾ ಖರ್ಗೆ ಅವರು RSS ಅವ್ರನ್ನ ಪಾಕಿಸ್ತಾನ ಏಜೆಂಟ್ಗಳು ಅಂತ ಹೇಳಿ ಪ್ರಿಯಾಂಕಾ ಖರ್ಗೆ ಅವರು RSS ಅವ್ರನ್ನ ಪಾಕಿಸ್ತಾನದ ಏಜೆಂಟ್ಗಳು ಅಂತ ಹೇಳಿ ಅದು ಅವ್ರನ್ನ ಕೇಳಿದ್ರೆ ಚೆನ್ನಾಗಿರ್ತಿಲ್ಲ. ಅವ್ರ ಪ್ರಶ್ನೆ ನಾನು ಕೇಳಿದ್ರೆ ಸಾಕು. ಈಗ ನೋಡ್ರಿ, ಈಗ ಇವತ್ತು ನೋಡಿದೆ ಪೇಪರ್ ಅಲ್ಲಿ ನಾನು ₹3 ಎಷ್ಟು ಜಾಸ್ತಿ ಮಾಡಿರೋದು. 3 ರೂಪಾಯಿ ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ದಾರೆ. ಕರೆಕ್ಟ್ ತಾನೆ? ಹೆಂಗ್ ಪಾಪ ಬಡವ್ರು ಹೆಂಗ್ ಇದು ಮಾಡ್ಕೊಳ್ಳೋದು, ಜೀವನ ಮಾಡೋದು? ಈಗ ಡೀಸೆಲ್ ರೇಟ್ ಬೆಲೆ ಜಾಸ್ತಿ ಮಾಡಿದ್ರೆ ಎಲ್ಲದರಲ್ಲೂ ಬೆಲೆ ಜಾಸ್ತಿ ಆಗ್ತದೆ. ತರಕಾರದಲ್ಲೂ ಜಾಸ್ತಿ ಆಗ್ತದೆ, ಮತ್ತೊಂದಲ್ಲಿ ಎಲ್ಲದರಲ್ಲೂ ಜಾಸ್ತಿ ಆಗ್ತದೆ. ಅಗತ್ಯ ಏನಿತ್ತು, ಮಾಡೋದು ಏನಿತ್ತು? ಇದೇ ನಾವು ಕೇಂದ್ರ ಸರ್ಕಾರದಲ್ಲಿ ನಾವು ನೋಡಿದ್ವಿ. ನಾನು 20 ವರ್ಷ ಹಿಂದೆ ಹೇಳ್ತಾ ಇರೋದು. 2013 ಮುಂಚೆ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಇರುವಾಗ BJP ಅವರು 20 ಪೈಸಾ 30 ಪೈಸಾ ಏನಾರ ರೈಸ್ ಮಾಡಿದ್ರು ಎಲ್ಲ ಇಡೀ ದೇಶದಲ್ಲಿ ಪ್ರತಿಭಟನೆ ಮಾಡೋರು. ಈಗ ನಾವೇನ್ ಮಾಡ್ಬೇಕು? ಈಗ ₹3 ಜಾಸ್ತಿ ಮಾಡಿದಿರಲ್ಲಪ್ಪ, ಏನ್ ಮಾಡ್ಬೇಕು? ಇನ್ನಷ್ಟು ರೈಸ್ ಆಗೋ ಸಾಧ್ಯತೆ ಇದೆ. ಅವ್ರು ಏನ್ ಬೇಕಾದ್ ಮಾಡ್ತಾರ್ರಿ, ಜನ ಅವ್ರು ನಂಬ್ತವ್ರೆ ಅಷ್ಟೇ. ಅಂದ್ರೆ ಕೇಂದ್ರ ಸರ್ಕಾರ ಆರ್ಥಿಕ ಪರಿಸ್ಥಿತಿ ನಿಭಾಯಿಸೋದ್ರಲ್ಲಿ ವಿಫಲ ಆಗಿದೆ ಅಂತ. 100ಕ್ಕೆ 100 ಒಂದೇ ಸತಿ ₹3 ಮಾಡಿದ್ರೆ ಎಷ್ಟು ಇದು ಆಗ್ತದೆ ಹೇಳಿ? ಜನಗಳಿಗೆ ತೊಂದರೆ ಆಗ್ತದೆ, ಬಡವರಿಗೆ.